ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅತಿ ಸಣ್ಣ ಹಿಡುವಳಿದಾರ ಪ್ರಮಾಣಪತ್ರ ಆನ್ಲೈನ್ ಮೂಲಕ ಯಾವ ಥರ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಎಲ್ಲಕ್ಕಿಂತ ಮೊದಲು ನಾಡ ಕಚೇರಿ ನ್ಯೂ ವರ್ಷನ್ನ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕು. ಇಲ್ಲಿ ಗೂಗಲ್ ಸರ್ಚ್ ಬಾರಿನಲ್ಲಿ ನಾಡ ಕಚೇರಿ ನ್ಯೂ ವರ್ಷನ್ ಅಂತ ಟೈಪ್ ಮಾಡಿ ಇಲ್ಲಿ ಲಾಗಿನ್ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅರ್ಜಿದಾರರ ಮೊಬೈಲ್ ನಂಬರ್ ಹಾಕಿ OTP ಪಡೆಯರ ಮೇಲೆ ಕ್ಲಿಕ್ ಮಾಡಿದರೆ OTP ಬರುತ್ತೆ. OTP ಹಾಕಿದರೆ ಈ ಥರ ಲಾಗಿನ್ ಆಗುತ್ತೆ. ಇಲ್ಲಿ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ನೋಡಿ ಕೃಷಿ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ಅತಿ ಸಣ್ಣ ಹಿಡುವಳಿದಾರ ಪ್ರಮಾಣಪತ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಬರುತ್ತೆ. ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಮಾಡಬೇಕಾಗುತ್ತೆ. ನೇಮ್ ಆ್ಯಸ್ ಪರ್ ಆಧಾರ್ ಕನ್ನಡದಲ್ಲಿ ಟೈಪ್ ಮಾಡಬೇಕು. ಆಧಾರ್ ನಂಬರ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಪೇಜ್ ಬರುತ್ತೆ. ಇಲ್ಲಿ ಜಿಲ್ಲೆ, ತಾಲೂಕು, ಗ್ರಾಮೀಣ ಪ್ರದೇಶ ಯಾವುದಿದೆ ಸೆಲೆಕ್ಟ್ ಮಾಡಿ ನಂತರ ಅರ್ಜಿದಾರರ ಹೆಸರು ಇದೆ ನೋಡಿ, ಇಲ್ಲಿ ಶ್ರೀ ಅಂತ ಸೆಲೆಕ್ಟ್ ಮಾಡಿ, ತಂದೆ ಹೆಸರು ಬಿನ್ ಅಂತ ಸೆಲೆಕ್ಟ್ ಮಾಡಿ, ತಾಯಿ ಹೆಸರು ಶ್ರೀಮತಿ ಅಂತ ಸೆಲೆಕ್ಟ್ ಮಾಡಿ, ಅಡ್ರೆಸ್ ಹಾಕಿ, ಪಿನ್ ಕೋಡ್ ಹಾಕಿ, ಮೊಬೈಲ್ ನಂಬರ್ ಇರುತ್ತೆ. ಇಲ್ಲಿ OTP ಪಡೆಯಿರಿ ಕಳುಹಿಸಿ ಮೇಲೆ ಕ್ಲಿಕ್ ಮಾಡಿ, ಇಮೇಲ್ ID ಟೈಪ್ ಮಾಡಿ ಮತ್ತು ಇಲ್ಲಿ OTP ಕಳುಹಿಸಿ ಮೇಲೆ ಕ್ಲಿಕ್ ಮಾಡಿದರೆ ಮೊಬೈಲಿಗೆ OTP ಬರುತ್ತೆ ಮತ್ತು ಇಮೇಲ್ IDಗೂ ಕೂಡ OTP ಬರುತ್ತೆ. ಎರಡನ್ನೂ ವೆರಿಫಿಕೇಷನ್ ಮಾಡಿ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿದರೆ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ ಯಾವ್ದಾರು ಒಂದು ಸಂಖ್ಯೆಯನ್ನು ಹಾಕಿ 30,000 40,000 ಯಾವ್ದಾರು ಹಾಕಿ ಉದ್ದೇಶ ಇಲ್ಲಿ ಸಾಲ, ಸಹಾಯಧನ ಮತ್ತು ತರಬೇತಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫಾರ್ಮರ್ ಟೈಪ್ ಇಲ್ಲಿ ಸ್ಮಾಲ್ ಫಾರ್ಮರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟಾ ಫ್ರಮ್ ಭೂಮಿ ಅಂತ ಸೆಲೆಕ್ಟ್ ಇದೆ. ಇಲ್ಲಿ ಜಿಲ್ಲೆ ಸೆಲೆಕ್ಟ್ ಮಾಡಿ, ತಾಲೂಕು ಸೆಲೆಕ್ಟ್ ಮಾಡಿ, ಇಲ್ಲಿ ಅಂದರೆ ಜಮೀನು ಯಾವ ಪ್ರದೇಶದಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೋಬಳಿ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಗ್ರಾಮ ಸೆಲೆಕ್ಟ್ ಮಾಡಿ. ನಂತರ ಸಮೀಕ್ಷೆ ಸಂಖ್ಯೆ ಅಂತ ಇದೆ ನೋಡಿ, ಇದು ಸರ್ವೆ ನಂಬರ್ ಆಗಿರುತ್ತೆ. ಸಮೀಕ್ಷೆ ಸಂಖ್ಯೆ ಅಂದರೆ ಪಾಣಿಯಲ್ಲಿ ಏನು ಸರ್ವೆ ನಂಬರ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಹಿಸ್ಸಾ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಖಾತೆ ಸಂಖ್ಯೆ ಕೂಡ ಕೇಳುತ್ತೆ. ಇಲ್ಲಿ ಖಾತೆ ಸಂಖ್ಯೆ ನೀವು ನೋಡಿಕೊಳ್ಳಲು ಇಲ್ಲಿ ಭೂಮಿ ವೆಬ್ಸೈಟಿನಲ್ಲಿ land-records.karnataka.gov.in ವೆಬ್ಸೈಟನ್ನು ಓಪನ್ ಮಾಡಿ ಇದನ್ನು ನೀವು ಪಾಣಿಯನ್ನು ಫೆಚ್ ಮಾಡಿದರೆ ಪಾಣಿಯಲ್ಲಿ ನೀವು ಫೆಚ್ ಮಾಡಿದ ನಂತರ ಇಲ್ಲಿ ಖಾತಾ ನಂಬರ್ ಬಂದಿರುತ್ತೆ ನೋಡಿ. ಇದನ್ನು ನೀವು ನೋಡಿಕೊಂಡು ಇಲ್ಲಿ ಖಾತೆ ಸಂಖ್ಯೆ ಸಮೀಕ್ಷೆ ಸಂಖ್ಯೆ ಆದ ನಂತರ ಖಾತೆ ಸಂಖ್ಯೆಯಲ್ಲಿ ಹಾಕಿ ಪ್ರದೇಶ ಇಲ್ಲಿ ಎಷ್ಟು ಎಕರೆ ಇದೆ, ಎಷ್ಟು ಗುಂಟ ಇದೆ ಪಾಣಿ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. F ಗುಂಟದಲ್ಲಿ 0 ಅಂತ ಹಾಕಿ. ನಂತರ ಲ್ಯಾಂಡ್ ಟೈಪ್ ಯಾವುದಿದೆ, ಖುಷ್ಕಿ ಇದೆ, ತರಿ ಇದೆ ಅದನ್ನು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೇರಿಸಿ ಮೇಲೆ ಕ್ಲಿಕ್ ಮಾಡಬೇಕು. ಒಂದಕ್ಕಿಂತ ಹೆಚ್ಚು ಇಲ್ಲಿ ಏನಾರ ಪಾಣಿ ಇದ್ದರೆ ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ ನೀವು. ಮತ್ತೊಮ್ಮೆ ಇಲ್ಲಿ ಎರಡನೇ ಪಾಣಿ ಇದ್ದರೆ ಜಿಲ್ಲೆ, ತಾಲೂಕು, ಗ್ರಾಮೀಣ ಸೆಲೆಕ್ಟ್ ಮಾಡಿ. ಸಮೀಕ್ಷೆ ಸಂಖ್ಯೆ ಅಂದರೆ ಸರ್ವೆ ನಂಬರ್, ಬೇರೆ ಪಾಣಿ ಬೇರೆ ಸರ್ವೆ ನಂಬರ್ ಇದ್ದರೆ ಆ ಸಮೀಕ್ಷೆ ಸಂಖ್ಯೆ ಸರ್ವೆ ನಂಬರ್ ಹಾಕಿ ನಂತರ ಖಾತೆ ಸಂಖ್ಯೆ ಹಾಕಿ ಮತ್ತು ಅಲ್ಲಿ ಎಷ್ಟು ಎಕರೆ ಇದೆ, ಎಷ್ಟು ಗುಂಟೆ ಇದೆ ಅದನ್ನು ಹಾಕಿ. ಲ್ಯಾಂಡ್ ಟೈಪ್ ಮತ್ತು ಅಲ್ಲಿ ಖುಷ್ಕಿ ಅಂತ ಇದ್ದರೆ ಖುಷ್ಕಿ ಹಾಕಿ ಮತ್ತು ಇಲ್ಲಿ ಸೇರಿಸಿ ಮೇಲೆ ಕ್ಲಿಕ್ ಮಾಡಿದರೆ ಅದು ಕೂಡ ಆ್ಯಡ್ ಆಗುತ್ತೆ. ಒಂದಕ್ಕಿಂತ ಹೆಚ್ಚು ಪಾಣಿ ಇದ್ದರೆ ಈ ರೀತಿಯಾಗಿ ನೀವು ಸೇರಿಸ್ತಾ ಹೋಗಬೇಕು. ಒಂದರಿಂದ ಹೆಚ್ಚಿಗೆ ಇದ್ದರೆ ಈ ರೀತಿಯಾಗಿ 1 by 1 ಆ್ಯಡ್ ಮಾಡ್ತಾ ಹೋಗಬೇಕು. ಪಾಣಿನ ಆ್ಯಡ್ ಮಾಡಿದ ನಂತರ ಇಲ್ಲಿ ನಾವು ಡಾಕ್ಯುಮೆಂಟ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ. ಇಲ್ಲಿ ಪ್ರದೇಶ ಅಂತ ಇದೆ, ಎಕರೆ ಮತ್ತು ಗುಂಟೆ ಹಾಕಿ ಸೇರಿಸಿ ಮೇಲೆ ಕ್ಲಿಕ್ ಮಾಡಿದರೆ ಎರಡನೇ ಪಾಣಿ ಕೂಡ ಇಲ್ಲಿ ಆ್ಯಡ್ ಆಗುತ್ತೆ. ಈ ರೀತಿಯಾಗಿ 1 by 1 ಆ್ಯಡ್ ಮಾಡ್ತಾ ಹೋಗಬೇಕು. ಒಂದಕ್ಕಿಂತ ಜಾಸ್ತಿ ಇದ್ದರೆ ಒಂದೇ ಇದ್ದರೆ ಒಂದನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ನ ಫಾಲೋ ಮಾಡಬೇಕು ನೋಡಿ. ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ, 2 ಪಾಣಿ ಇಲ್ಲಿ ಆ್ಯಡ್ ಆಗಿದೆ. ನಂತರ ಮುಂದಿನದು ಮೇಲೆ ಕ್ಲಿಕ್ ಮಾಡಬೇಕು. ಮುಂದಿನದು ಮೇಲೆ ಕ್ಲಿಕ್ ಮಾಡಿದ ನಂತರ ಗೋ ಟು ಟ್ಯಾಬ್ ಅಪ್ಲೋಡ್ ನೋಡಿ, ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು ಡಾಕ್ಯುಮೆಂಟ್ಸ್. ಇಲ್ಲಿ ಪಡಿತರ ಚೀಟಿ ಇದ್ದರೆ ರೇಷನ್ ಕಾರ್ಡ್ ಹಾಕಿ, ಎಪಿಕ್ ಕಾರ್ಡ್ ಅಂದರೆ ವೋಟರ್ ID, ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಹಾಕಿ. ಪಹಣಿ ಜೊತೆಗೆ ಪಟ್ಟ ಕೂಡ ಇಲ್ಲಿ ಹಾಕಬೇಕು. ಪಹಣಿ ಸ್ಕ್ಯಾನ್ ಮಾಡಿ ಅದರ ಜೊತೆಗೆ ಪಟ್ಟ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್, ವೋಟರ್ ID, ಪಡಿತರ ಚೀಟಿ ಇದ್ದರೆ ಪಡಿತರ ಚೀಟಿ ಹಾಕಿ. ಪಾಣಿ ಜೊತೆಗೆ ಪಟ್ಟ ಇರುತ್ತೆ, ರೈತರ ಬಳಿ ಪಟ್ಟ ಇರುತ್ತೆ, ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಪಾಣಿ ಜಾಗದಲ್ಲಿ ಎರಡನ್ನೂ ಸ್ಕ್ಯಾನ್ ಮಾಡಿ ಒಂದೇ ಫೈಲ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ನಂತರ ಇದನ್ನು ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿಯಾದ ಒಂದು ಅಕ್ನಾಲಜ್ಮೆಂಟ್ ನಿಮಗೆ ಬರುತ್ತೆ. ಇದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಈ ಸಹಿಗೆ ಮುಂದುವರಿಸಿ ಅಂತ ಬಂದಿರುತ್ತೆ ನೋಡಿ. ಇಲ್ಲಿ ಈ ಸೈನ್ ಮಾಡಬೇಕಾಗುತ್ತೆ. ಈ ಸೈನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಇಲ್ಲಿ ಅರ್ಜಿದಾರರ ಆಧಾರ್ ನಂಬರ್ ಹಾಕಿ OTP ಬರುತ್ತೆ, OTP ಹಾಕಿ ವೆರಿಫಿಕೇಷನ್ ಮಾಡ್ಕೋಬೇಕು ನೋಡಿ. ಆಧಾರ್ ನಂಬರ್ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ ಅರ್ಜಿದಾರರ ಆಧಾರ್ ನಂಬರ್ ಹಾಕಬೇಕು. ಆಧಾರ್ ಕಾರ್ಡಿನಲ್ಲಿರುವ ಮೊಬೈಲಿಗೆ OTP ಬರುತ್ತೆ.
ಒ ಟಿ ಪಿಯನ್ನು ಹಾಕಿ ಈ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಬೇಕು. ನೋಡಿ, ಇಲ್ಲಿ ಒ ಟಿ ಪಿ ಬಂದ ನಂತರ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಮಾಡಿ. ಈ ವೆರಿಫೈ ಆದ ಬಳಿಕ ಇಲ್ಲಿ ಪೇಮೆಂಟ್ ಕೂಡ ನಾವು ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಆದ ಬಳಿಕ ನೋಡಿ, ಇಲ್ಲಿ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹಲವಾರು ಆಪ್ಷನ್ಸ್ ಇರುತ್ತೆ. ಇಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇರುತ್ತೆ. ಯು ಪಿ ಐ, ಪೇಟಿಎಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯು ಪಿ ಐ QR ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಕ್ಯಾನರ್ ಬರುತ್ತೆ. ನಿಮ್ಮ ಮೊಬೈಲಿಂದ ಸ್ಕ್ಯಾನ್ ಮಾಡಿ ಇದನ್ನು ಪೇಮೆಂಟ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಇಲ್ಲಿ ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗುತ್ತೆ. ನೋಡಿ, ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ರಸೀದಿ ಮುದ್ರಿಸಿ ಇದೆ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಅಕ್ನಾಲೇಜ್ಮೆಂಟ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇದನ್ನು ಪ್ರಿಂಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ರೀತಿಯಾಗಿ ನಾವು ನಾಡ ಕಚೇರಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಹಿಡುವಳಿದಾರ ಪ್ರಮಾಣಪತ್ರ ಅರ್ಜಿ ಸಲ್ಲಿಸಬಹುದು. ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.